ಕೊರೋನಾಗೆ ಮೊದಲ ಬಲಿ ಕರ್ನಾಟಕದಲ್ಲಿ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಚಾಮರಾಜಪೇಟೆಯ 61 ವರ್ಷ ವಯಸ್ಸಿನ ಓರ್ವಾತ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ಜೊತೆಗೆ ಇದು ಕೊರೋನಾ ಕಾರಣದಿಂದ ಮೃತರಾಗಿದ್ದಲ್ಲ, ಅವರಿಗೆ ಅನೇಕ ಬೇರೆ ಬೇರೆ ಕಾಯಿಲೆಗಳಿದ್ದು ಆ ಕಾರಣಕ್ಕಾಗಿ ಕೊರೋನಾ ಕೂಡ ಇತ್ತು. ಆದರೆ JN1 ಅನ್ನೋದು ಇನ್ನೂ ಕೂಡ ದೃಢಪಟ್ಟಿಲ್ಲ. ಈಗ ಏನಾಗಿದೆ ಅಂತಂದರೆ ಯಾವುದೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೋಗ ರುಜಿನಗಳಿದ್ದ ಸಂದರ್ಭದಲ್ಲಿ ವಯಸ್ಕರಾದವರಿಗೂ ಕೂಡ ಒಂದು ರೀತಿಯಲ್ಲಿ ಕೊರೋನಾ ಪಾಸಿಟಿವ್ ಇರುತ್ತೆ. ಆದರೆ ಕೊರೋನಾ ಕಾರಣಕ್ಕಾಗಿಯೇ ಸತ್ತಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಮೃತ ವ್ಯಕ್ತಿ ಕುಟುಂಬಕ್ಕೆ ಕೊರೋನಾ ಟೆಸ್ಟ್ ಮಾಡಲು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ರೂಪಾಂತರಿ JN1 ಆತಂಕದ ನಡುವೆ ವ್ಯಕ್ತಿ ಸಾವು. ಅದು ರೂಪಾಂತರಿ ತಳಿಯಿಂದ ಆಗಿದ್ದೋ ಸಾವು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಇಲ್ಲ. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ರೋಗ ರುಜಿನಗಳಿತ್ತು. ಬೆಂಗಳೂರಿನ ಚಾಮರಾಜಪೇಟೆ ನಿವಾಸಿ ಇದೀಗ ಕರೋನಾಗೆ ಸಾವು ಅಂತ ಹೇಳಲಾಗ್ತಾ ಇದೆ. ಆದರೆ ಹಾರ್ಟ್ ಫೇಲ್ಯೂರ್ ಆಗಿತ್ತು, ಅಸ್ತಮಾದಿಂದ ಬಳಲ್ತಾ ಇದ್ದರು, ಬೇರೆ ಬೇರೆ ಕಾರಣಗಳು ಕೂಡ ಇತ್ತು. ಮಲ್ಲಿಗೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ 61 ವರ್ಷದ ವ್ಯಕ್ತಿ. ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ, 60 ವರ್ಷ ಮೇಲ್ಪಟ್ಟವರು ಸಾಧಾರಣವಾಗಿ 60 ವರ್ಷ ಮೇಲ್ಪಟ್ಟವರು ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿರೋರು, ಅಂದರೆ ಬಾಡಿ ವೀಕ್ ಆಗಿರುವಂಥವರು, ಹೃದಯ ಬೇನೆ ಇರ್ಬೋದು, ಕಿಡ್ನಿ ಬೇನೆ ಇರ್ಬೋದು, ಅಥವಾ ಕಫ ಜ್ವರ, ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿದ್ದಂಥವರು ತಗೊಳ್ಳೇಬೇಕು ಅನ್ನುವಂಥ ರೀತಿಯಲ್ಲಿತ್ತು. ಅಂದರೆ ಮಾಸ್ಕ್ ಹಾಕಲೇಬೇಕು ಅಂತೇಳಿತ್ತು. ಜೊತೆಗೆ ಇವತ್ತು ಚಾಮರಾಜಪೇಟೆ ನಿವಾಸಿ ಕೊರೋನಾಗೇನು ಸಾವಿಗೀಡಾಗಿದ್ದಾರೆ, ಅವರು ಕೂಡ ಕೊರೋನಾದಿಂದ ಮೃತಪಟ್ಟಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಬಿಟ್ಟರೆ ಕೊರೋನಾದಿಂದಲೇ ಆಗಿದ್ದಾರೆ ಅಂತ ಅಲ್ಲ. ಆದರೆ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಕೊರೋನಾ ಪಾಸಿಟಿವ್ ಬಂದಿದೆ ಅಂತಂದರೆ ಅದು JN1 ಈ ರೂಪಾಂತರಿ ತಳಿನ ಅನ್ನೋದು ಇನ್ನೂ ಕೂಡ ಖಾತ್ರಿ ಆಗಿಲ್ಲ. ಅದನ್ನು ಟೆಸ್ಟ್ಗೆ ಕಳಿಸಲಾಗಿದೆ. ಕೊರೋನಾ ಅಲರ್ಟ್ ಆಗಿದೆ. ನಿನ್ನೆ ಕೂಡ ಮಾತನಾಡಿದರು ದಿನೇಶ್ ಗುಂಡೂರಾವ್. ಇವತ್ತು ಕೂಡ ಉನ್ನತ ಮಟ್ಟದ ಒಂದು ಮೀಟಿಂಗ್ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಡೆಡ್ಲಿ ಕೊರೋನಾ 61 ವರ್ಷ ಪ್ರಾಯದ ಓರ್ವರು ಬಲಿಯಾಗಿದ್ದಾರೆ. ಇದೀಗ ಮತ್ತೆ ಕೊರೋನಾ ಬಂದಿದೆ. ಈಗ ಎಲ್ಲರೂ ಮಾಸ್ಕ್ ಕಡ್ಡಾಯ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. 60 ವರ್ಷ ಮಾತ್ರ ಅಲ್ಲ, ಜನಸಂದಣಿ ಇರುವ ಪ್ರದೇಶದಲ್ಲಿ ಮಾಸ್ಕ್ ಕಡ್ಡಾಯ. ಅಂದರೆ ಎಲ್ಲರೂ ಅಂತಂದರೆ ನೀವು ಹಾಕೋಬೋದೇನು ತೊಂದರೆ ಇಲ್ಲ. ಪರ್ಟಿಕ್ಯುಲರ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಅಥವಾ 60 ವರ್ಷದವರಿಗೆ ಅಂತಿತ್ತು. ಈಗ ಚಾಮರಾಜಪೇಟೆ ನಿವಾಸಿ ಸಾವಿಗೀಡಾಗಿರೋ ಕಾರಣಕ್ಕಾಗಿ ಅದು ಕೇವಲ ಕೊರೋನಾದಿಂದಲೇ ಸಾವಿಗೀಡಾಗಿದ್ದಾರೆ ಅನ್ನೋದು ಇನ್ನೂ ಕೂಡ ಖಚಿತತೆ ಇಲ್ಲ. ಅವರಿಗೆ ಕೊರೋನಾ ಪಾಸಿಟಿವ್ ಇತ್ತು. ಕೊರೋನಾ ಪಾಸಿಟಿವ್ ಬಂದ ತಕ್ಷಣ ಸತ್ತೋಗ್ಬಿಡ್ತಾರೆ ಅಂತೇನಿಲ್ಲ. ನಮ್ಗೆ ಗೊತ್ತಿದೆಯಲ್ವ, ಹಿಂದೆ ಕೂಡ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿತ್ತು. ಸದ್ಯದಲ್ಲೇ ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿ ಕೊಡ್ಬೋದು. ಇವತ್ತು ಮೀಟಿಂಗ್ ಮಾಡಿದರು. ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಬಹಳ ವಿರಳ, ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಬಹಳ ವಿರಳ, ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಬಹಳ ವಿರಳ, ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಬಹಳ ವಿರಳ, ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಬಹಳ ವಿರಳ, ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,